ಮಾರ್ನಿಂಗ್ ಗೈಸ್. ಇವಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ರೆಡಿ ಆಗಿದ್ವಿ. ಸೊ 9 ಗಂಟೆಗೆ ಫ್ಲೈಟು. ಬೇಗ ಹೋಗಬೇಕು ಅಂತ 7 ಗಂಟೆ ಆಯ್ತು ಇವಾಗ ಹೊರಟಿದ್ವಿ. ಸೊ ನೋಡಿ ನಾವಿದ್ದಿದ್ದು ರೂಮ್ ಹಿಂಗಿತ್ತು. ಸೊ ಫುಲ್ ಮೆಸ್ ಆಗಿದೆ ಇವಾಗ. ಬ್ಯಾಕ್ ಟು ಶ್ರೀನಗರಿಂದ ಇವಾಗ ಡೆಲ್ಲಿ. ಸೊ ನೋಡಿ ಸುನಿಲ್ ಬರ್ತಾ ಇದ್ದಾರೆ. ಇಲ್ಲಿ ಸಖತ್ ಸೆಕ್ಯೂರಿಟಿ ಇದೆ ಗೈಸ್. ಚಿಕ್ಕದಾಗಿರೋದ್ರಿಂದ ಏರ್ಪೋರ್ಟು ಜನ ತುಂಬ ಕಾಣ್ತಾರೆ. ಸಖತ್ತಾಗಿತ್ತು ಗೈಸ್ ಕಾಶ್ಮೀರು. ಸಖತ್ ಬೇಜಾರಾಗ್ತಿದೆ ಅಂದರೆ ಇನ್ಮೇಲೆ ಮತ್ತೆ ಸಿಟಿ. ಇಲ್ಲಿ ವಾವ್ ಇತ್ತು ವೆದರ್. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ 9:15 ಚೆಕಿನು, ಇವಾಗ 8:45. ಸೊ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಬೋರ್ಡಿಂಗಿಗೆ. ಫ್ಲೈಟ್ ಹೊರಡೋದು 9:45. ಸೊ ಟೈಮ್ ಇದೆ. ತಿಂದ್ಕೊಂಡು ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ತಿನ್ಕೊಂಡು ಇವಾಗ ಹೊರಡಬೇಕು. ಬೇಜಾರಾಗ್ತಿದೆ ಗೈಸ್. ನಾಳೆಯಿಂದ ಅದೇ ವೆಹಿಕಲ್ಸು, ಅದೇ ಮೋಡ, ಸರಿ ಅದೇ ಕ್ರೌಡು, ಪೊಲ್ಯೂಷನ್ನು. ಏನು ಮಾಡೋಂಗಿಲ್ಲ. ನೆಕ್ಸ್ಟು ಕಾಶ್ಮೀರಲ್ಲಿ ಇನ್ನೊಂದು ಕಂಟ್ರಿಗೆ ಹೋಗ್ತೀವಿ ಮತ್ತೆ. ಗೈಸ್ ಆಲ್ ಸೆಟ್. ಗೈಸ್ ಇವಾಗ ಡೆಲ್ಲಿ ಏರ್ಪೋರ್ಟ್ ಎಂಟರ್ ಆಗಿದ್ದೀವಿ. ಟರ್ಮಿನಲ್ 3 ಡೊಮೆಸ್ಟಿಕ್ ಅರೈವಲ್ಲು. ಸೊ ನಮ್ಮ ಲಗೇಜ್ ಗೇಟ್ ನಂಬರ್ 8 ಬರುತ್ತೆ. ಹೋಗಿ ಪಿಕ್ ಮಾಡಬೇಕು. ಇಲ್ಲಿ ಬರ್ತಿದ್ದಂಗೆ ಶೆಕೆ ಗೈಸ್, ಸ್ಮೆಲ್ಲು, ಪೊಲ್ಯೂಷನ್ನು. ಈಗ ಅಷ್ಟೊಂದು ಫೀಲ್ ಆಗ್ತಿಲ್ಲ. ಆಸನಗಳು, ಮುದ್ರಾಸ್ ಇದೆ ನೋಡಿ ಗೈಸ್ ಇಲ್ಲಿ. ಗೈಸ್ ಡೆಲ್ಲಿಗೆ ಬಂದು ಇಲ್ಲೊಂದು ಹೋಟೆಲಲ್ಲಿ ಕೂತಿದ್ದೀವಿ ಊಟಕ್ಕೆ. ಸೊ ಒಂದು 11 ಹಾಗೆ ರೀಚ್ ಆದ್ವಿ ಏರ್ಪೋರ್ಟು. 12:30 ಹಂಗೆ ರೂಮಿಗೆ ಬಂದ್ವಿ. ಸೊ ಇವಾಗ ಊಟ ಮಾಡಿಕೊಂಡು ಸೈಟ್ ಸೀಯಿಂಗ್ ಹೊರಡಬೇಕು. ಸೊ ಬನ್ನಿ ಹೆಂಗಾಗತ್ತೆ ಇವತ್ತಿನ ದಿನ ಅಂತ ನೋಡೋಣ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಎಷ್ಟು ಟ್ರಾಫಿಕ್ ನೋಡಿ ಗೈಸ್ ಡೆಲ್ಲಿಯಲ್ಲೂ, ಬೆಂಗಳೂರು ಥರ. ಮೆಟ್ರೋ ಕನೆಕ್ಟಿವಿಟಿ ಚೆನ್ನಾಗಿದೆ, ಬಟ್ ನಾವು ಆಟೋಲ್ಲಿ ಹೋಗ್ತಾ ಇದ್ವಿ. ಬೇಗ ಹೋಗ್ಬೋದು ಅಥವಾ ನಮ್ಮ ರೂಮಿಂದ ಹತ್ರ ಆಗ್ತಿತ್ತು ಅಂತ. ಇವಾಗ ರೆಡ್ ಫೋರ್ಟ್ ಹತ್ರ ಬಂದ್ವಿ. ಸೊ ಆಟೋದಲ್ಲಿ ಬಂದ್ವಿ. 1-2 ಗಂಟೆ ಬೇಕಾಗುತ್ತಂತೆ ಗೈಸ್ ಇಲ್ಲಿ ನೋಡೋಕ್ಕೆ. ಅಪ್ಪ ಡೆಲ್ಲಿ ಟ್ರಾಫಿಕ್ ನೋಡಿ ನಮ್ಮ ಬೆಂಗಳೂರು 100 ಪಾಲಿಗೆ ಬೆಟರ್ ಗೈಸ್. ವರ್ಸ್ಟ್ ಇದೆ ಇಲ್ಲಿ. ಸೊ ನೋಡೋಣ ಬನ್ನಿ ರೆಡ್ ಫೋರ್ಟ್ ಹೇಗಿದೆ ಅಂತ. ನಾವೇ ಎಕ್ಸ್ಪ್ಲೋರ್ ಮಾಡ್ತಿರೋದ್ರಿಂದ ಏನೋ ಒಂಥರ ಚೆನ್ನಾಗಿದೆ. ಪಿಕ್ ಡ್ರಾಪ್ ಏನೂ ಇಲ್ಲ, ಎಲ್ಲ ನಾವೇ ಮಾಡ್ಕೊಬೇಕು. ಎಕ್ಸೈಟೆಡ್ ಕಮ್. ಸೊ ಸುನಿಲ್ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದಾರೆ. ಒಬ್ರಿಗೆ 35 ರೂಪಾಯಿ ಟಿಕೆಟು. ಗೈಸ್ ಆನ್ಲೈನಲ್ಲಿ 35 ಅಂತ ತೋರಿಸುತ್ತೆ, ಬಟ್ ಇಲ್ಲಿ ವಿತೌಟ್ ಮ್ಯೂಸಿಯಮ್ 50 ರೂಪಾಯಿ, ವಿತ್ ಮ್ಯೂಸಿಯಮ್ 80 ರೂಪೀಸ್ ಪರ್ ಪರ್ಸನ್. ಹಾಂ ಗೈಸ್ ನೋಡಿ ಹೋಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ ಗೈಸ್. ನಮಗೆ ಕಾಶ್ಮೀರಿಂದ ಬಂದಿದ್ದಕ್ಕೆ ವೆದರೇ ಚೇಂಜ್, ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಬಾಡಿ.
ಭಯ ಆತ. ದೇಶ ಭಕ್ತಿ ಬರ್ತಾ ಇದೆ ನನಗೆ. ಹಾಂ ಹಾಂ ಗೈಸ್, ನಿಮ್ಗೆ ಅಲ್ಲೂ ಒಂದು ಟೆಂಪಲ್ ಅವ್ರ ಮಸ್ಜಿದ್ ಏನಂತ ಗೊತ್ತಿಲ್ಲ, ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು. ಟೆಂಪಲ್ ಗೈಸ್ ಇದು, ಈ ಕಡೆ ಮಸೀದಿ ಇರಬೇಕು. ಸೊ ಬನ್ನಿ, ಲೆಟ್ಸ್ ಗೋ 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 ಲೆಟ್ಸ್ ಗೋ. ಅದು ಜಾಮಿಯಾ ಮಸ್ಜಿದ್, ಅಲ್ಲಿ 2 ಪಿಲ್ಲರ್ ಕಾಣ್ತಿದ್ಯಲ್ಲ, ಅದು ಯಾವುದು ಬೇರೆ ಟೆಂಪಲ್. ಓ, ಆ ಟೆಂಪಲ್ ಗೈಸ್ ಇದೆ ನೋಡಿ, ಜಾಮಿಯಾ ಮಸ್ಜಿದ್. ಇದು ದೇವಸ್ಥಾನ. ಬಟ್ 2 ಗಂಟೆ ಬೇಕು ಅನ್ನಲ್ಲ ಅವನು ಸುತ್ತಾಕಕ್ಕೆ ರೌಂಡ್. ಅಲ್ಲ ಗೈಸ್, ಇಂಡಿಯನ್ ಫ್ಲಾಗ್ ನೋಡಿ ಗೈಸ್. ಗೈಸ್, ಸಖತ್ ದೊಡ್ಡದಿದೆ ಇದು ನೋಡಿ. ಆ ಸೈಡು ತುಂಬ ದೊಡ್ಡದಿದೆ. ಕೆಂಪು ಕೋಟೆ. ಗೈಸ್, ಇಂಡಿಯನ್ ಫ್ಲಾಗ್ ನೋಡಿ ಗೈಸ್, ಏನೋ ಒಂಥರ ಖುಷಿ. ಕಾಶ್ಮೀರ ಹೋಗಿ ಬಂದ್ಮೇಲೆ ಇಂಡಿಯನ್ ಫ್ಲಾಗ್ ನೋಡೋಕ್ಕೆ. ಟಿಕೆಟ್ ತೊಗೊಬೇಕು, ಅಲ್ಲ ತೊಗೊಂಡಿರೋದನ್ನ ತೋರಿಸಿ ಒಳಗಡೆ ಹೋಗ್ಬೇಕು. ಗೈಸ್, ಟಿಕೆಟ್ ಸ್ಕ್ಯಾನ್ ಆದಮೇಲೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇದು ಎಂಟ್ರಿ. ಬನ್ನಿ ಒಳಗೆ ಹೋಗೋಣ, ಹೆಂಗಿದೆ ನೋಡ್ಕೊಂಬರೋಣ. ಸಖತ್ ಬಿಸಿಲಿದೆ ಗೈಸ್. ಅಲ್ಲಿಂದ ಇಲ್ಲಿಗೆ ಬಂದು ಅಡ್ಜಸ್ಟ್ ಆಗೋಕ್ಕೂ 10 ನಿಮಿಷ ಕೊಡಲಿಲ್ಲ, ನಾವು ಹಾಗೆ ತಿರುಗ್ತಾ ಇದ್ದೀವಿ. ಸಖತ್ ಬಿಸಿಲಿದೆ. ಅಮ್ಮ, ಇಲ್ಲಿ ತಣ್ಣಗಿದೆ ಗೈಸ್ ಸ್ವಲ್ಪ. ಇಲ್ಲಿ ಮೇಲ್ಗಡೆ ಬಿಡಲ್ಲ, ಒಳಗಡೆ ಅಷ್ಟೇ ನೋಡ್ಬೇಕು. ಇನ್ಮೇಲೆ ನಡ್ಕೊಂಡು ಹೋಗ್ಬಿಡಿ ಅಂತ ಬೋರ್ಡ್ ಹಾಕಿದ್ದಾರೆ. ಲೇನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ, ಲೇನ್ ಮೇಲೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ, ಅಲ್ಲೇ ಮಲ್ಕೊಂಡಿದ್ದಾರೆ. ಇಂಡಿಯಾದಲ್ಲಿ ಯಾಕೆ ಟೂರಿಸಮ್ ಬೆಳೆಯಲ್ಲ ಅಂದರೆ ಇದೇ ರೀಸನ್ ಅನಿಸುತ್ತೆ ಗೈಸ್. ಮೇಂಟೆನೆನ್ಸು ಎಲ್ಲಿ ಏನು ಅಂತಲೂ ಒಂದು ಬೋರ್ಡ್ ಹಾಕಿಲ್ಲ. ಸೊ ನಾವೇ ಅಂದಾಜಲ್ಲಿ ನೋಡ್ಕೊಂಡು ಹೋಗಬೇಕು. ಬಟ್ ತುಂಬ ಜನ ಇದ್ದಾರೆ, ಕಂಪ್ಯಾರಿಟಿವ್ಲಿ ಜನ ತುಂಬ ಇದ್ದಾರೆ. ಕೆಲವೊಂದು ಪ್ಲೇಸಸ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಕೆಲವೊಂದು ಪ್ಲೇಸಸ್ ಮಾಡೋದೇ ಇಲ್ಲ. ಸುನಿಲ್ ಒಳ್ಳೆ ಹ್ಯಾಟ್ ಹಾಕೊಂಡು ಬಂದಿದ್ದಾರೆ ಗೈಸ್. ನನಗೆ ಸಖತ್ ಬಿಸಿಲು. ಬಟ್ ಇಲ್ಲಿ ಆರ್ಕಿಟೆಕ್ಚರ್ ನೋಡಿ, ಒಳಗಡೆ ಹೋಗ್ಬೋದಾ? ಓ ಪುಣ್ಯ, ಇದು ಯಾಕೋ ಇಲ್ಲಿ ಹಾಕಿದ್ದಾರೆ ಇಲ್ಲೋ ಅಂತ. ಅದನ್ನು ದಾಟ್ಕೊಂಡು ಹೋಗ್ತಾರೆ ಗೈಸ್ ನೋಡಿ. ಇಲ್ಲಿಂದ ಅಷ್ಟೇ, ಅಲ್ಲಿ ಓ ಇಲ್ಲ, ಸೆಕ್ಯೂರಿಟಿ ಇದ್ದಾರೆ ಗೈಸ್, ಪರವಾಗಿಲ್ಲ. ಇಲ್ಲ ನೋಡಿ, ಡಿಸೈನ್ಸ್ ಸಖತ್ತಾಗಿದೆ. ಗೈಸ್, ಮೇಲ್ಗಡೆ ನೋಡಿ ಗೈಸ್ ಹೆಂಗಿದೆ. ಸಖತ್ ಬಿಸಿಲು, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ ದೊಡ್ಡದಿದೆ ರೆಡ್ ಫೋರ್ಟ್, ನೋಡ್ಬೋದು ನೀವು. ಎಲ್ಲ ನೋಡಿದ್ರು ಬಿಲ್ಡಿಂಗ್ಸು ಸಖತ್ ದೊಡ್ಡದಿದೆ. ಇನ್ನೂ ಇದ್ರದ್ದು ಇದೊಂದು ಕಾಲು ಭಾಗ ಅಂದ್ಕೊಳ್ಳಿ, ಇನ್ನೂ ಹೊರಗಡೆ ಸಖತ್ ದೊಡ್ಡದಿದೆ. ಸೊ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ ಮಸ್ಜಿದ್ ಹೋಗೋಣ. ನಾಳೆ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಗೈಸ್. ವೈಟ್ ಡ್ರೆಸ್ಸು ಎಲ್ಲೋದ್ರೂ ಸಖತ್ತಾಗಿರುತ್ತೆ ಗೈಸ್. ಇಷ್ಟು ರೆಡ್ ಫೋರ್ಟ್ ಕಾಂಪ್ಲೆಕ್ಸಲ್ಲಿ ಇಷ್ಟು ಸಿಗುತ್ತೆ. ಮೊಘಲ್ ಬಿಲ್ಡಿಂಗ್ಸ್, ಮ್ಯೂಸಿಯಂ, ಬ್ರಿಟಿಷ್ ಬಿಲ್ಡಿಂಗ್ಸ್. ಈ ಕಡೆ ಟಿಕೆಟ್ ಕೌಂಟರ್, ಟಾಯ್ಲೆಟ್. ನಾವಿಲ್ಲಿ ಈಗ ಅಲ್ಲಿದ್ದೀವಿ. ಆ್ಯಂಡ್ ಇಷ್ಟು ಪ್ಲೇಸಸ್ ಹತ್ತಿರದಲ್ಲಿದೆ, ನೋಡ್ಬೋದು ನೀವು. ಬನ್ನಿ ಮುಂದೆ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ.
ಗೈಸ್ ಆ್ಯಕ್ಚುಲಿ ಇಲ್ಲಿ ಗೈಡನ್ನು ಕರ್ಕೊಂಬಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ಇದ್ರ ಬಗ್ಗೆ ಗೈಡ್ ನಿಮಗೆ ನೀಟಾಗಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತಾರೆ. ಅದರ್ವೈಸ್ ಏನೂ ಗೊತ್ತಾಗಲ್ಲ, ಒಂದು ಚಿಕ್ಕ ಬೋರ್ಡ್ ಕೂಡ ಇಲ್ಲ ಎಲ್ಲೂ. ಎವ್ರಿ ಡೇ ಎಕ್ಸೆಪ್ಟ್ ಮಂಡೇಸು ದ ಆಲ್ ನ್ಯೂ ಸೌಂಡ್ ಆ್ಯಂಡ್ ಲೈಟ್ ಶೋ ನಡೆಯುತ್ತಿಲ್ಲ. ಗೈಸ್ ನೋಡಿ, ಬಿಸಿಲಲ್ಲೂ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್. ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಗೈಸ್ ಇಲ್ಲೊಂದು ಚಾರ್ಟ್ ಇಟ್ಟಿದ್ದಾರೆ ಆ್ಯಕ್ಚುಲಿ. ಈಗ ಮಸ್ಜಿದ್ ಹೋಗ್ಬೇಕು, ಬನ್ನಿ ಹೋಗೋಣ. ಜಾಮಿಯಾ ಮಸ್ಜಿದ್ ಹೋಗ್ತಾ ಇದ್ದೀವಿ. ಏನೋ ಬ್ಯಾಟ್ರಿ ಗಾಡಿ ಅಂತೆ, ಇದು ಈ ರಿಕ್ಷಾ. ಸೊ ಹೋಗ್ತಾ ಇದ್ದೀವಿ. ಸಾಕಷ್ಟು ಸೆಕೆ ಇದೆ ಗೈಸ್, ಇಲ್ಲಿಂದ ಇಲ್ಲಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಟ್ರಾಫಿಕ್ಕು ಗುದ್ಕೊಂಡು ಹೋದ್ರೆ ಅಷ್ಟು ಟ್ರಾಫಿಕ್. ಇದು ನೋಡಿ ಹೆಂಗೆ ನುಗ್ತಾರೆ. ಎನರ್ಜಿ ಮತ್ತೆ ಬರ್ತಾ ಇದೆ. ಯಾಕೆ ಅಂದರೆ ಶಾಪಿಂಗ್ ಸೈಟ್ಸ್ ತುಂಬ ಇದೆ ಗೈಸ್. 1 ಕಿಲೋಮೀಟರ್ 2 ಕಿಲೋಮೀಟ್ರಿಂದ ಅಂಗಡಿ ಸ್ಟಾರ್ಟ್ ಆಗಿದೆ, ಇನ್ನೂ ಮುಗ್ದಿಲ್ಲ. ಇಂಡಿಯಾದ ಬಿಗ್ಗೆಸ್ಟ್ ಮಾಸ್ಕ್ ಮಸ್ಜಿದ್. ಈ ಕ್ರಾಸಲ್ಲಿ 1 ಕಿಲೋಮೀಟ್ರು, ಈ ಕ್ರಾಸಲ್ಲಿ 1 ಕಿಲೋಮೀಟ್ರು, ಈ ಕ್ರಾಸಲ್ಲಿ 1 ಕಿಲೋಮೀಟರು, ಅಷ್ಟು ಫುಲ್ ಶಾಪಿಂಗ್ ಅಂಗಡಿಗಳು. ಇಲ್ಲಿ ಮಸೀದಿ ಇದೆ. ಜಾಮಿಯಾ ಮಸ್ಜಿದ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಆ್ಯಂಡ್ ಮೋಸ್ಟ್ ಫೇಮಸ್ ಮಾಸ್ಕ್ ಇನ್ ದ ವರ್ಲ್ಡ್. ಇದನ್ನು ಸುಮಾರು 350 ವರ್ಷಗಳ ಹಿಂದೆ ಮೊಘಲ್ ಎಂಪರರ್ ಆಗಿರೋ ಶಹಜಹಾನ್ ಅಂದರೆ ಸುಮಾರು 1650-1656ರಲ್ಲಿ ಕಟ್ಟ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದರ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ. ಸೊ ದೊಡ್ಡದಾಗಿರುವಂಥ 3 ಗೇಟ್ಗಳು, 4 ಟವರ್ಸ್ ಆ್ಯಂಡ್ 2 ಟಾಲ್ ಮಿನರೇಟ್ಸ್ ಅಂದರೆ ಆ 2 ಪಿಲ್ಲರ್ಸ್ ಏನು ಮೇಯ್ನಾಗಿ ಕಾಣುತ್ತೆ ಅದು ಒಂದು ಓಲ್ಡ್ ಡೆಲ್ಲಿಯ ಹೈಲೈಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಆಲ್ಮೋಸ್ಟ್ ಮೊಘಲ್ ಸ್ಟೈಲಲ್ಲೇ ಕಟ್ತಾ ಹೋಗಿದ್ದಾರೆ. ರೆಡ್ ಫೋರ್ಟನ್ನು ನೋಡ್ಕೊಂಬಂದಿದ್ದು ನಮಗೆ ಸ್ವಲ್ಪ ಸಿಮಿಲಾರಿಟೀಸ್ ಕಾಣಿಸ್ತಾ ಹೋಯಿತು. ಜಸ್ಟ್ ಬಿಕಾಸ್ ಇದನ್ನು ರೆಡ್ ಸ್ಯಾಂಡ್ ಸ್ಟೋನ್ ಅಥವಾ ಮಾರ್ಬಲ್ ವರ್ಕಲ್ಲಿ ಕಟ್ಟಿರೋದ್ರಿಂದ ಸ್ವಲ್ಪ ರೆಪ್ಲಿಕಾ ಅಂತ ಅನ್ನಿಸ್ತಿತ್ತು. ಗೈಸ್ ಇಲ್ಲಿ ನೋಡಿ, ಮುಂದೆ ನೀರಿದೆ, ಜನ ಅದರಲ್ಲೇ ಮುಖ ತೊಳಿತಾ ಇದ್ದಾರೆ. ಅಲ್ಲಿಂದ ತಗೊಂಡು ಇದು ತುಪ್ತಾ ಇದ್ದಾರೆ ಗೈಸ್ ಸೈಡಿಗೆ. ಎಷ್ಟು ಕ್ಲೀನೇ ನೋಡಿ. ಸುನಿಲ್ ಕುತ್ಕೊಂಡಿದ್ದಾರೆ. ಈ ಕಡೆ ಒಂದು ಬಗ್ಗೆ ಇದಿದೆ. ಒಳಗಡೆ ಬಂದರೆ ವ್ಯೂ ಹೀಗಿದೆ. ಸಖತ್ ಬಿಸಿಲಿದೆ ಗೈಸ್. ಮೇಲೆಲ್ಲ ಹೋಗ್ಬೋದು. ಇಲ್ಲೊಳ್ಳೆ ಪಿಕ್ನಿಕ್ ಥರ ಹೊಂಟಿದ್ದಾರೆ ಗೈಸ್ ಜನ. ಹಾಂ ಇದೇ ಅವ್ರ ದೇವರು. ಗೈಸ್ ನೋಡಿ ಎಷ್ಟು ಉದ್ದ ಇದೆ ಅಂಗಡಿ ಅಂತ. ಈ ನಿಮ್ಮ ಕಲರ್ ಬಟ್ಟೆ ಏನು ಮೇಲ್ಗಡೆ ಕಾಣಿಸಿದೆ ಅದಷ್ಟು ಅಂಗಡಿಗಳೇ ಗೈಸ್. ಬಾಬಾ ಡೆಲ್ಲಿ ಅಂದರೆ ಗೈಸ್ ಸೈಕಲಲ್ಲಿ ಹೋಗ್ತಾ ಇದ್ದೀವಿ ಈಗ ಚಾಂದಿನಿ ಚೌಕ್ ಎಂಟ್ರೆನ್ಸ್ಗೆ. ಸೊ ನಾವಿವಾಗ ಇಂಡಿಯಾ ಗೇಟ್ಗೆ ಹೋಗ್ಬೇಕು. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಎಕ್ಸೈಟೆಡಾ? ಎಸ್. ಸುಸ್ತಾಗಿ ಹೋಗಿದೆ ಗೈಸ್ ಇವತ್ತು, ಸಖತ್ ತಲೆನೋವು. ಸುಸ್ತಾಗಿ ಹೋಗಿದೆ. ಬಟ್ ಇಲ್ಲಿ 1-2 ಮಾರ್ಕೆಟ್ ನೋಡಿದ್ವಿ. ಚಾಂದಿನಿ ಚೌಕ್ ಅಂತೂ ಬೆಂಗಳೂರಿನ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟ್ರೀಟ್ ಏನೂ ಇಲ್ಲ. ಅದ್ರ 10-50 ಟೈಮ್ಸ್ 10% ಇರ್ಬೋದು ಅಷ್ಟೇ. ಅಷ್ಟು ದೊಡ್ಡದಿದೆ ಇಲ್ಲಿ. ಇನ್ನು ನಾಳೆ ಸರೋಜಿನಿ ಮಾರ್ಕೆಟ್ ಹೋಗಬೇಕು. ಬಟ್ ಇದಂತೂ ಸಖತ್ ದೊಡ್ಡದಿತ್ತು ಚಾಂದಿನಿ ಚೌಕ್. ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತೀವಿ ತೋರಿಸ್ತೀವಿ. ಗೈಸ್ ಜನ ಅಂದರೆ ಒಳ್ಳೆ ನೊಣ ಮುತ್ತಿದಂಗೆ ಮುತ್ತಿದ್ದಾರೆ.
ನಾವೀಗ ಇರೋದು ಡೆಲ್ಲಿಯ ಒನ್ ಆಫ್ ದ ಓಲ್ಡೆಸ್ಟ್ ಬಿಸ್ನೆಸ್ ಮಾರ್ಕೆಟ್ ಆಗಿರೋ ಚಾಂದಿನಿ ಚೌಕಲ್ಲಿ. ಇದನ್ನು 17ನೇ ಶತಮಾನದಲ್ಲಿ ಶಹಜಹಾನ್ ಡಿಸೈನ್ ಮಾಡಿದ್ದ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಶಾಪ್ಸು, ಸ್ಟ್ರೀಟ್ ಫುಡ್ಸು, ವೆಡ್ಡಿಂಗ್ ಶಾಪ್ಸು, ಜ್ಯುವೆಲ್ರೀಸ್ ಆ್ಯಂಡ್ ಆಲ್ಸೋ ದ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್, ಈವನ್ ಟೆಂಪಲ್, ಮಾಸ್ಕ್ ಆ್ಯಂಡ್ ಜೈನ ಟೆಂಪಲ್ಸ್ ಕೂಡ ಇತ್ತು. ತುಂಬ ಸ್ಟ್ರೀಟ್ ಶಾಪ್ಸ್ ಮತ್ತು ಫುಡ್ಗಳಿಗೆ ಇದು ಫೇಮಸ್ ಆಗಿರೋದ್ರಿಂದ ಸಖತ್ ವೈಬ್ರೆಂಟ್ ಆಗಿತ್ತು. ಹೆಸರು ಬೇಳೆ ದೋಸೆ, ಮೂಂಗ್ ದಾಲ್ಗೆ ರಾಮ್ ಲಡ್ಡು. ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ. ಹೆಸರು ಬೇಳೆದು ದೋಸೆನೂ ಮಾಡ್ತಾ ಇದ್ರಲ್ಲ, ನೋಡ್ಯಾ? ಟ್ರೈ ಮಾಡ್ತೀರಾ? ಬರ್ರಿ. ಅಂದರೆ ನಿಮಗೆ ಲೈಸೆನ್ಸ್ ಇರಬೇಕು ತೊಳಕ್ಕೆ. ಲೈಸೆನ್ಸ್ ಇದ್ರೆ ಕೊಡ್ತಾರೆ. ಬಟ್ ಮಾರೋನಿಗೆ ಲೈಸೆನ್ಸ್ ಲೈಸೆನ್ಸ್ ಇರುತ್ತೆ. ಭಯ್ಯ ಕ್ಯಾ ಹೈ ಯೇ? ಕ್ಯಾ ಹೈ? ಓ ಅಷ್ಟೇ. ಇಲಿಗಳು. ಗೈಸ್ ಇಲ್ಲಿ ನೋಡಿ ಎಷ್ಟು ಇಲಿಗಳಿದೆ. ಈ ಇಲಿಗಳಿಗೆ ಹಾಕಕ್ಕೆ ಇಲ್ಲಿ ತಿಂಡಿ ಇಟ್ಕೊಂಡಿದ್ದಾರೆ. ಇದಕ್ಕೆ ನೀವು ದುಡ್ಡನ್ನು ಕೊಡಬೇಕು, ಡೊನೇಷನ್ ಥರ. ಪಾರಿವಾಳನೂ ಇದೆ, ಇಲಿಗಳು ಇದೆ. ಓ ಇಲ್ಲಿ ಇರೋದು. भैया क्या है ये? चीला पनीर बेसन मूंग दाल का। मूंग दाल का डोसा. ಇದೇನು ಫೇಮಸ್ ಅಂತ. ನಾವು ಒಳ್ಳೆ ಬಿಗಿನ್ನರ್ ಯೂಟ್ಯೂಬರ್ಸು. ನಾವೆಲ್ಲರದ್ರೆ ಕೇಳಿ ವಿಡಿಯೋ ಮಾಡ್ಕೊಳ್ತಿರೋದು ನೋಡಿದ್ರೆ ಎಲ್ಲರೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಹೋಗ್ಬಿಡ್ತೀನಿ ಅಂದ್ಕೊಂಡಾರೆ. ಅವರು ಒಂಥರ ಇದು ಮಾಡ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಲ್ಪ. ಎಲ್ಲ ಜನ ಬರ್ತಾರೆ ವೈರಲ್ ಆದರೆ ಅಂತ ಅವರಿಗೆ ಅಲ್ವಾ. ಇದೊಂದು ಮಸೀದಿ ನೋಡಿ ಗೈಸ್. ಶೂಟಿ ಎಲ್ಲ ತೆಗೆದೋಗ್ಬೇಕು. ಚಾಂದಿನಿ ಚೌಕ್ ಮಾರ್ಕೆಟಿಗೆ ಬಂದಿದ್ವಿ. ಒನ್ ವೇ ಬಂದುಬಿಟ್ವಿ ಗೈಸ್. ಈಗ ಇಂಡಿಯಾ ಗೇಟ್ಗೆ ಹೋಗಬೇಕಿತ್ತು. ಸೊ ಒನ್ ಸೈಡ್ ಫುಲ್ ಬಂದುಬಿಟ್ಟಿದ್ವಿ. ಅರೌಂಡ್ 10 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇಲ್ಲಿಂದ. ಸೊ ಈಗ ಚಾಂದಿನಿ ಚೌಕ್ ಕ್ರಾಸ್ ತನಕ ಹೋಗ್ತಾ ಇದ್ದೀವಿ. ಒಬ್ರಿಗೆ 20 ರೂಪಾಯಿ. ಹಾಯ್ ಗಾಯ್ಸ್, ಇವಾಗ ಶಾಪಿಂಗ್ ಮುಗಿಸಿ ನಾವು ಇಂಡಿಯಾ ಗೇಟ್ ಹತ್ರ ಬಂದಿದ್ವಿ. ರಾತ್ರಿ 8 ಗಂಟೆ ಆಗಿದೆ, ಆದರೂ ಕೂಡ ತುಂಬ ಜನ ಇದ್ದಾರೆ. ಸೊ ನೈಟ್ ಲೈಟ್ ಹಾಕಿದ್ಮೇಲೆ ಇಲ್ಲಿ ಬನ್ನಿ ಅಂತ ನಮಗೆ ಸಜೆಸ್ಟ್ ಮಾಡಿತ್ತು ಆನ್ಲೈನಲ್ಲಿ. ಸೊ ಅದ್ರ ಪ್ರಕಾರನೇ ಬಂದ್ವಿ. ಸೊ ಗೈಸ್ ನಾವು ಆಟೋ ಎಲ್ಲ ಕೇಳಿದ್ವಿ ಇಲ್ಲಿ ಬರೋಕ್ಕೆ. ಕಂಪ್ಯಾರಿಟಿವ್ಲಿ ಆಟೋಗೆಲ್ಲ ಬಸ್ಸು ನೋಡೋಣ, ಟ್ರೈ ಮಾಡೋಣ ಅಂತ ಓಲೋ ಬಸ್ ಟ್ರೈ ಮಾಡಿದ್ವಿ ಗೈಸ್. ನನಗೆ ಟಿಕೆಟ್ ಫ್ರೀ, ಸುನಿಲ್ಗೆ 15 ರೂಪಾಯಿ. ಸೊ ಅರೌಂಡ್ 10 ಕಿಲೋಮೀಟರ್ಸು 15 ರೂಪಾಯಿಗೆ ಬಂದಿದ್ದೀವಿ ಇವಾಗ. ಸೊ ರಾತ್ರಿ ಚೆನ್ನಾಗಿ ತಿನ್ನಬೇಕು, ದುಡ್ಡು ಉಳಿಸಿದ್ದೀವಿ. ಸೊ 15 ರೂಪಾಯಲ್ಲಿ ಬಂದ್ವಿ. ಇವಾಗ ಇಲ್ಲಿ ತುಂಬ ಜನ ಇದ್ದಾರೆ ಗೈಸ್. ಇಲ್ಲಿ ಲೈಟ್ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತಂತೆ. ಸೊ ಬನ್ನಿ ನಾವು ಎಕ್ಸ್ಪ್ಲೋರ್ ಮಾಡಿ. ಎಷ್ಟು ಜನ ಇದ್ದಾರೆ, ನೈಟ್ ಆಗಿರೋದ್ರಿಂದ ಲೈಟಿಂಗ್ ಸಖತ್ತಾಗಿರುತ್ತೆ ಅಂತ. ಗೈಸ್ ಇದು ಗೇಟ್ ವೇ ಆಫ್ ಇಂಡಿಯಾ. ಇದ್ರ ಆಪೋಸಿಟಲ್ಲೇ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚು ಇದೆ, ನೋಡ್ಬೋದು ನೀವು. ಸೊ ಸಖತ್ ಜನ ಇದ್ದಾರೆ ಗೈಸ್. ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ನೀವು ಯಾವುದೇ ವೆಬ್ಸೈಟ್ ಪ್ಲ್ಯಾಟ್ಫಾರ್ಮಲ್ಲಿ ಚೆಕ್ ಮಾಡಿದ್ರೆ ನೈಟ್ ಟೈಮೇ ಚೆನ್ನಾಗಿದೆ ಅಂತ ಹೇಳುತ್ತೆ. ನೋಡಿ ಹಿಂಗಿದೆ, ಇಂಡಿಯಾ ಅಂತ ಬರೆದಿದೆ. ಅದೇ ಅಲ್ವಾ, ಇದೇ ಪಾರ್ಲಿಮೆಂಟ್ ಅಲ್ಲ. ಚಂದ್ರ ಬೋಸ್ ಅವ್ರಿಗೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ ನೋಡಿ.
ಗೈಸ್ ಇವರು ನಮಗೆ ಫೋಟೋ ತಕ್ಕೊಡ್ತೀನಿ ಅಂತ ಕರ್ಕೊಂಡು ಹೊರಟಿದ್ದಾರೆ. 20 ರೂಪಾಯಿ ಒಂದು ಫೋಟೋ ಅಂತ DSLR ಅಲ್ಲಿ. ಲೆಟ್ ಸಿ ವಾಟ್ ಹೆಂಗಿರುತ್ತೆ ಅಂತ. ಸೊ ಫೌಂಟೇನ್ ನೋಡಿ ಗೈಸ್. ಇಂಡಿಯಾ ಗೇಟು ಮಸ್ತಿದೆ ಗೈಸ್. ಹಾಂ, ಒಳಗಡೆ ಲೈಟ್ ರಿಫ್ಲೆಕ್ಟ್ ಆಗ್ತಿದೆ ನೋಡಿ. ಓ, ನಾವು ಅವಾಗ ಆಪೋಸಿಟ್ ನೋಡಿದ್ವಿ. ಓ, ಯಾವುದೋ ಸ್ಕೂಲ್ ಮಕ್ಕಳಿದ್ದಾರೆ ಗೈಸ್ ಇಲ್ಲಿ. ಗೈಸ್ ಫೋಟೋ ತಕ್ಕೊಳಕ್ಕಂತ ಹೋಗ್ತಾ ಇದೀವಿ. ಅಂಡರ್ ಗ್ರೌಂಡಿಂದ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಡೆಲ್ಲಿ ಪಿಕ್ಚರ್ಸ್ ಹಾಕಿದ್ದಾರೆ ಗೈಸ್. ಎಷ್ಟು ಜನ ಅಂದರೆ ಇಲ್ಲೂ ಎಷ್ಟೊಂದು ಜನ ಇದ್ದಾರೆ ನೋಡಿ ಮುಂದೆ. ಗೈಸ್ ಸುಸ್ತಾಗಿ 2 ನಿಮಿಷ ಕೂತಿದ್ದೀವಿ. ಇಲ್ಲಿ ಒಂದು ಕೋಲ್ಡ್ ವಾಟರ್ ಬಾಟ್ಲ್ ತೊಗೊಂಡ್ವಿ. ಅಷ್ಟು ನೀರು ಹಸಿರಾಗ್ತಿತ್ತು. ಇಲ್ಲೊಂದು ಬೇಲ್ಪುರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಗೈಸ್ ಇಂಡಿಯಾ ಗೇಟ್ ಹತ್ರ 20 ರೂಪಾಯಿ ಒಂದು ಫೋಟೋ ಅಂತ ಹೇಳಿ ಫೋಟೋಗ್ರಾಫರ್ ಸಿಕ್ಕಿದ್ರು. ಸೊ ಇಲ್ಲಿ ಜನ ತುಂಬ ಹಾರ್ಶು. ಸೊ ಫೋಟೋಸ್ ತೊಗೊಂಡ್ವಿ. ನಾವು ಜಾಸ್ತಿ ಫೋಟೋಸ್ ಬೇಡ ಅಂದ ತಕ್ಷಣ ಅವ್ನು ಡಿಲೀಟ್ ಮಾಡ್ದ. ಬೇಡ ಅಂತ ವಾಪಸ್ ಬಂದ್ವಿ. ಸೊ ಇವಾಗ ರಾಷ್ಟ್ರಪತಿ ಭವನ್ ಹೋಗಿ ಮುಗಿಸ್ಬಿಡೋಣ. ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ನಮ್ಮ ಹೋಟೆಲ್ ಟೈಮಿಂಗ್ಸ್ ಏನಿದೆ ಏನಾಗುತ್ತೆ ಅಂತ ಬನ್ನಿ. ಗೈಸ್ ಸುನಿಲ್ ಬೇಲ್ಪುರಿ ತೊಗೊಂಡ್ಬಂದಿದ್ದಾರೆ. ಚೆನ್ನಾಗಿದೆ ನೋಡಿ. ಗೈಸ್ ಇವಾಗ ಇಂಡಿಯಾ ಗೇಟ್ ನೋಡಿಕೊಂಡು ರಾಷ್ಟ್ರಪತಿ ಭವನ್ ಹತ್ರ ಹೊರಟಿದ್ವಿ. 8 ಗಂಟೆಯಿಂದ 9 ಗಂಟೆ ತನಕ ರಾಷ್ಟ್ರಪತಿ ಭವನಲ್ಲಿ ಲೈಟಿಂಗ್ಸ್ ಫುಲ್ ಫೋಕಸ್ಡ್ ಇರುತ್ತಂತೆ. 9 to 10 ಡಿಮ್ ಆಗ್ತಾ ಬರುತ್ತೆ. ಸೊ ಇವಾಗ 8:30. ಸೊ ಇಲ್ಲೊಂದು ಸ್ಟ್ರೈಟ್ ರೋಡ್ ಇದೆ, ಹೋಗಿ ನೋಡ್ಕೊಂಬರೋಣ ಅಂತ ಸುನಿಲ್ ಫುಲ್ ಎಕ್ಸೈಟೆಡ್ ಆಗಿ ಹೊರಟ್ಬಿಟ್ಟಿದ್ದಾರೆ. ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ಬಂದಿದ್ದೀವಿ. ಪ್ಯಾಟ್ರಿಯಾಟಿಕ್ ಆಗಿಬಿಡ್ತಾರೆ ಗೈಸ್ ಇವತ್ತು ಫುಲ್ಲು. ದೇಶ ಭಕ್ತಿ ಗೈಸ್. ನೋಡಿ ನಮ್ಮ ಎದುರುಗಡೆ ಕಾಣ್ತಾ ರಾಷ್ಟ್ರಪತಿ ಭವನು. ಅದು ಲೈಟ್ ಸಖತ್ ಇದಾಗ್ತದೆ ಗೈಸ್. ನೋಡಿ ಇಲ್ಲೇ ಇದೆಯಲ್ಲ, ಇದೇ ರಾಷ್ಟ್ರಪತಿ ಭವನು. ಸೊ ಬನ್ನಿ ರಾಷ್ಟ್ರಪತಿ ಭವನ್ ಹೊರಗಡೆಯಿಂದ ಲೈಟ್ ಹಾಕಿದಾಗ ಹೆಂಗೆ ಕಾಣುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ಇವತ್ತು ನಡೆದು 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಗೈಸ್ ಇಲ್ಲಿ ನಿಮ್ಮ ರೈಟ್ ಸೈಡ್ ಕಾಣ್ತಾ ಇರೋದು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಆರ್ಟ್ಸ್ ಅಂತ. ಇದು ಒಂದು ಬಿಲ್ಡಿಂಗ್ಸು. ಇದು ಮೇ ಬಿ ಆರ್ಟ್ ಮ್ಯೂಸಿಯಂ ಮಾತ್ರ ಏನಾದ್ರು ಇರ್ಬೋದು. ಇಲ್ಲೂ ಬಿಲ್ಡಿಂಗ್ಸಲ್ಲಿ ಫುಲ್ ಲೈಟ್ ಹಾಕಿದ್ದಾರೆ ಗೈಸ್. ಇವಾಗ ನೋಡಿ ಇಲ್ಲಿ ರಾಷ್ಟ್ರಪತಿ ಭವನ್ ಕಾಣ್ತಿದೆ, ಇಲ್ಲಿ ಇಂಡಿಯಾ ಗೇಟ್ ಕಾಣ್ತಾ ಇದೆ. ಸೊ ಇಂಡಿಯಾ ಗೇಟ್, ರಾಷ್ಟ್ರಪತಿ ಭವನ್ ರೋಡ್ ಮಧ್ಯ ನಾವಿದ್ದೀವಿ ಇವಾಗ. ಸೊ ಬನ್ನಿ ಬೇಗ ಹೋಗೋಣ ಗೈಸ್. ಇವಾಗ ರಾಷ್ಟ್ರಪತಿ ಭವನ್ ಹತ್ರ ಬಂದ್ವಿ. ನೋಡ್ಬೋದು ನೀವು ಲೈಟಿಂಗ್ಸು ಎಷ್ಟು ಸಗದಾಗಿ ಕಾಣ್ತಿದೆ ಅಂತ. ಲೈಟಿಂಗ್ಸ್ ಹೆಂಗೆ ಚೇಂಜ್ ಆಗ್ತಾ ಇದೆ ನೋಡಿ ಗೈಸ್. ನೈಟ್ ರಾಷ್ಟ್ರಪತಿ ಭವನ್ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂತ. ನಿಧಾನ ಲೈಟ್ ಚೇಂಜ್ ಮಾಡ್ತಾ ಇದ್ದಾರೆ. ಸುನಿಲ್ ನೋಡಿ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದಾರೆ ಬೇಗ. ಸೊ ಇಲ್ಲಿ ಅಷ್ಟು ಕ್ರೌಡೆಡ್ ಇಲ್ಲ ಇಂಡಿಯಾ ಗೇಟಿಗೆ ಕಂಪೇರ್ ಮಾಡಿದ್ರೆ. ಅಲ್ಲಿ ಇಂಡಿಯಾ ಗೇಟ್ ಕಾಣ್ತಾ ಇದೆ ನೋಡಿ ಗೈಸ್. ಸೊ ನೋಡಿ ಹಿಂಗೆ ಕಾಣ್ತಾ ಇದೆ. ಹಳೆ ಪಾರ್ಲಿಮೆಂಟು, ಹೊಸ ಪಾರ್ಲಿಮೆಂಟು. ಓ ಇದು ಹಳೇದು, ಇದು ಹೊಸದು. ಇದು ನೋಡಿ ಗೈಸ್ ಪಾರ್ಲಿಮೆಂಟ್ ಹೆಂಗೆ ಕಾಣ್ತಾ ಇದೆ. ಸೊ ಇವಾಗ 9 ಗಂಟೆ ಆದಮೇಲೆ ಲೈಟಿನ 25% ಡಿಮ್ ಮಾಡ್ತಾರಂತೆ. ಸೊ ನೋಡಿ ಹೆಂಗೆ ಕಾಣ್ತಾ ಇದೆ. ಇಲ್ಲಿ ಹೊಸ ಪಾರ್ಲಿಮೆಂಟ್ ಇದೆ, ಇಲ್ಲಿ ಹಳೆ ಪಾರ್ಲಿಮೆಂಟ್ ಇದೆ. ರಾಷ್ಟ್ರಪತಿ ಭವನಿನ ಅರ್ಧ ಕಾಣ್ತಾ ಇರೋದು. ಇಲ್ಲೊಂದು ಚಿಕ್ಕ ಲೇಕ್ ಥರ ಇತ್ತು, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಆ್ಯಕ್ಚುಲಿ ಕ್ಯಾಮ್ರಾ ಇದನ್ನು ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ನಿಮಗೆ ರಿಫ್ಲೆಕ್ಷನ್ ಥರ ಕಾಣ್ತಿದೆ ನೋಡಿ. ನೋಡಿ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಎಸ್ ಬನ್ನಿ. ಸೊ ಇವಾಗ ಬಂದ್ವಿ, ಬಸ್ ಇಳಿದು 5 ರೂಪಾಯಿ 10 ರೂಪಾಯಿ ಕೆಲಸ ಮುಗೀತು. ಸೊ ಒಂದೇನಂದರೆ ಇಲ್ಲಿ ಜನ ಟಿಕೆಟ್ ತೊಗೊಳಲ್ಲ ಅನಿಸುತ್ತೆ ಗೈಸ್. ಸೊ ಟಿಕೆಟ್ ಬೇಕಂತ ಕೇಳಿಕೊಟ್ರು. ಸೊ ನಾವೇ ಎಕ್ಸ್ಪ್ಲೋರ್ ಮಾಡಿದ್ರೆ ಸ್ವಲ್ಪ ಬಜೆಟಲ್ಲಿ ಮಾಡ್ಬೋದು. 5 ನಿಮಿಷ ವೆಯ್ಟ್ ಮಾಡಿದ್ವಿ, ಬಸ್ ಬಂತು. ಸೊ ಮ್ಯಾಪ್ಸ್ ಇದೆ, ಯೂಸ್ ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು.
ಸೊ ಇವಾಗ ಚೆನ್ನಾಗಿ ತಿನ್ಕೊಂಡು ರೂಮ್ಗೆ ಹೋಗೋದು ಗೈಸ್. ನಾವು ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಸೊ ಚಿಕನ್ ಟ್ರೈ ಮಾಡ್ತಾ ಇದ್ದಾರೆ ಸಮೀರ. ನೋಡೋಣ ಚೆನ್ನಾಗಿದೆಯಾ? ನಾನು ಎಲ್ಲೂ ಕುಡ್ದಿಲ್ಲ ಈ ಥರ ಬಾದಾಮಿ. ನೋಡಕ್ಕೆ ಒಳ್ಳೆ ಸ್ವರ್ಗ. ನೋಡಿ ಖಾರ ಆಗ್ತಿದೆ ಅಂತ 1 ಗ್ಲಾಸ್ ಬಾದಾಮಿ ಹಾಲು ಖಾಲಿ ಮಾಡಿ ಈಗ ಇನ್ನೊಂದು ಗ್ಲಾಸ್ ತಂದ್ಕೊಂಡಿದ್ದಾರೆ. ಹಾಗಂತ ಚಿಕನ್ ಏನು ಬಿಡ್ತಾ ಇಲ್ಲ ಗೈಸ್. ಡಿನ್ನರ್ ಬೆಂಗಳೂರಲ್ಲಿ ಏನೂ ಇಲ್ಲ ನೋಡಿ. ಇದಾಗಿತ್ತು ನಮ್ಮ ಫಸ್ಟ್ ಡೇ ದೆಲ್ಲಿಯ ಜರ್ನಿ. ಸೊ ನಮ್ಮ ವ್ಲಾಗ್ ಇಷ್ಟ ಆಗಿದ್ರೆ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ ಗೈಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.